ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರವನ್ನು ಬರೆದಿದ್ದಾರೆ. ಪ್ರಾಧಿಕಾರಿಗಳ ಅಧ್ಯಕ್ಷಗಳನ್ನ ಮುಂದುವರಿಸುವುದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವಧಿ ಮುಗಿದ ಸಂದರ್ಭದಲ್ಲಿ ಅವರನ್ನು ಯಥಾವತ್ತಾಗಿ ಮುಂದುವರಿಸುವಂತೆ ಪತ್ರವನ್ನು ಬರೆದಿದ್ದಾರೆ. ಫೆಬ್ರವರಿ 7ರಂದು ಕೆಲವರ ಅವಧಿ ಈಗಾಗಲೇ ಮುಗಿದಿದೆ ಅಂತ ಉಲ್ಲೇಖಿಸಿ ಅದರಲ್ಲಿ ಯಾವೆಲ್ಲ ಅಧ್ಯಕ್ಷರು ಅನ್ನುವಂತಹ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ. ಕಾಡಾ ಅಧ್ಯಕ್ಷ, ಯೋಜನಾ ಅಧ್ಯಕ್ಷರ ಅವಧಿ ಈಗಾಗಲೇ ಮುಗಿದಿದೆ. ಅವಧಿ ಮುಗಿದವರ ಸ್ಥಾನಕ್ಕೆ ಯಾರನ್ನು ನೇಮಿಸಿಲ್ಲ. 10 ಮಂದಿಯನ್ನ ಯಥಾವತ್ತಾಗಿ ಮುಂದುವರಿಸಬೇಕು ಅಂತ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೀವು ಆ ಡಿಕೆ ಶಿವಕುಮಾರ್ ಅವರು ಬರೆದಿರುವಂತಹ ಪತ್ರ ಏನಿದೆ ಅಲ್ಲ, ಆ ಪತ್ರದಲ್ಲಿ ಯಾರನ್ನೆಲ್ಲ ಮುಂದುವರಿಸಬೇಕು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 10 ಜನರ ಹೆಸರುಗಳನ್ನು ಮೆನ್ಷನ್ ಮಾಡೋ ಮೂಲಕವಾಗಿ ಇವರನ್ನ ಮುಂದುವರಿಸಬೇಕು ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಹಾಗಾದರೆ ಯಾರೆಲ್ಲ ಇದ್ದಾರೆ ಅದರಲ್ಲಿ? ಮೈಸೂರು ಕಾಡಾ ಅಧ್ಯಕ್ಷರಾಗಿರುವಂತಹ ಪಿ ಮರಿಸ್ವಾಮಿ ಅವರನ್ನ ಮುಂದುವರಿಸಬೇಕು. ಶಿವಮೊಗ್ಗದ ಕಾಡಾ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಂಶುಮಂತ್ GS ಆಂಜನೇಯಲು ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ. ಇನ್ನು ಯೋಗೇಶ್ ಬಾಬು ಕರ್ನಾಟಕ ದ್ರಾಕ್ಷರಸ ಮಂಡಳಿ. ಕೇಶವರೆಡ್ಡಿ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ. ತಾಜ್ ಪೀರ್ ಚಿತ್ರದುರ್ಗ ನಗರಾಭಿವೃದ್ಧಿ ಪ್ರಾಧಿಕಾರ. ಜಾಕೀರ್ ಸವದಿ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ. HS ಸುಂದರೇಶ್ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ. ಸದಾಶಿವ್ ಉಲ್ಲಾಳ್ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಬಸವರಾಜ್ ಬಾಬ್ಶೆಟ್ಟಿ ಬೀದರ್ ನಗರಾಭಿವೃದ್ಧಿಯ ಪ್ರಾಧಿಕಾರ. ಈ 10 ಜನರನ್ನ ಸಹ ಈಗಾಗಲೇ ಇವರ ಅವಧಿ ಮುಕ್ತಾಯಗೊಂಡಿದೆ. ಫೆಬ್ರವರಿ 7ರಂದೇ ಕೆಲವರ ಅವಧಿ ಈಗಾಗಲೇ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಕ್ಕೆ ಅವಧಿ ಮುಕ್ತಾಯ ಆಗಿರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನ ಮತ್ತೆ ಮುಂದುವರಿಸಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮೂಲಕವಾಗಿ ಅವಧಿ ಮುಗಿದಿರುವಂತಹ ಪ್ರಾಧಿಕಾರದ ಅಧ್ಯಕ್ಷರ ಅಧಿಕಾರ ಅವಧಿಯನ್ನ ಮತ್ತೆ ಯಥಾವತ್ತಾಗಿ ಮುಂದುವರಿಸಬೇಕು. ಕಾರಣ ಏನು ಅಂದರೆ ಈಗಾಗಲೇ ಆ ಸ್ಥಾನಕ್ಕೆ ಯಾರನ್ನೂ ಸಹ ನೇಮಕ ಮಾಡಿಲ್ಲ. ಆ ಕಾರಣಕ್ಕಾಗಿ 10 ಮಂದಿಯ ಹೆಸರನ್ನ ಯಥಾವತ್ತಾಗಿ ಮುಂದುವರಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಮುಂದುವರಿಸ್ತಾರಾ ಅಥವಾ ಇಲ್ವಾ, ಇದೆಲ್ಲವೂ ಸಹ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯರ ನಡೆಯ ಮೇಲೆ ನಿಂತಿರುವಂಥದ್ದೀಗ. ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ 10 ಜನ ಪ್ರಾಧಿಕಾರದ ಅಧ್ಯಕ್ಷರ ಅಧಿಕಾರ ಅವಧಿ ಮುಕ್ತಾಯ ಆಗಿದೆ. ಆ ಅಧಿಕಾರ ಅವಧಿ ಮುಕ್ತಾಯ ಆಗಿರುವಂತಹ ಪ್ರಾಧಿಕಾರದ ಅಧ್ಯಕ್ಷರನ್ನ ಮತ್ತೆ ಅವರ ಅಧಿಕಾರ ಅವಧಿಯನ್ನು ವಿಸ್ತರಣೆ ಮಾಡಬೇಕು, ಅವರನ್ನು ಮುಂದುವರಿಸಬೇಕು ಅಂತ ಹೇಳಿ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮನವಿಯ ಪತ್ರದ ಪ್ರತಿಯನ್ನು ನೀವು ನೋಡ್ತಾ ಇದ್ದೀರಾ. ಯಾರನ್ನೆಲ್ಲ ಮುಂದುವರಿಸಬೇಕು ಅನ್ನುವಂತಹ ವಿಚಾರವನ್ನು ಸ್ಪೆಷಲಿ ಹೆಸರುಗಳನ್ನು ಬರೆಯೋ ಮೂಲಕವಾಗಿ 10 ಜನರ ಹೆಸರುಗಳನ್ನು ಮೆನ್ಷನ್ ಮಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಸ್ಪೆಷಲಿ ಅವರು ಮೆನ್ಷನ್ ಮಾಡಿರೋದು ದಿನಾಂಕ 28/2/2024ರಂದು ವಿವಿಧ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ನಿಗಮ ಮಂಡಳಿಗಳಿಗೆ DCC ಅಧ್ಯಕ್ಷರು, ಪ್ರಾಧಿಕಾರ ಪದಾಧಿಕಾರಿಗಳು ಹಾಗೂ ಮುಖಂಡರನ್ನ ನೇಮಕ ಮಾಡಲಾಗಿರುತ್ತೆ. ಅವರನ್ನ ಯಥಾವತ್ತಾಗಿ ಮುಂದುವರಿಸಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.